ಕವಿತಾ ಅಂತ ಜಾಡಘಟ್ಟ ಗ್ರಾಮದವರು. ನಾನು ಡಿಜಿಟಲ್ ಗ್ರೀನ್ ಪ್ರಾಜೆಕ್ಟಲ್ಲಿ CRP ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಗೊತ್ತಿರೋಂಗೆ ಕಳೆದ 15-20 ವರ್ಷಗಳ ಹಿಂದೆ ನಮ್ಮಲ್ಲಿ ಜಾಸ್ತಿ ಮಾರಕ ರೋಗಗಳಾದ ಸಿಡುಬು, ಕಾಲೆರಾ, ಜಾಂಡೀಸು ಈ ಥರದ ಕಾಯಿಲೆಗಳು ತುಂಬ ಬರ್ತಾ ಇದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಆ ಕಾಯಿಲೆಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಯಾಕಂದರೆ ನಮ್ಮ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆದರೆ ಸಂಪೂರ್ಣವಾಗಿ ಆ ಮಾರಕ ರೋಗಗಳ ಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಆ ನಿರ್ಮೂಲನೆ ಮಾಡಬೇಕಂದ್ರೆ ಸರ್ಕಾರದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮಗಳನ್ನ ನಾವು ಸಂಪೂರ್ಣವಾಗಿ ಜನಸಾಮಾನ್ಯರಿಗೆ ತಿಳಿಸಿ ಅದನ್ನು ಯಾವ್ಯಾವ ಟೈಮ್ಗೆ ಯಾವ ಸಮಯಕ್ಕೆ ಹಾಕಿಸ್ಬೇಕು ಅನ್ನೋದನ್ನು ನಾವು ಸಂಪೂರ್ಣವಾಗಿ ಅವ್ರಿಗೆ ತಿಳಿಸ್ಕೊಟ್ರೆ ಈ ಥರದ ಒಂದು ಮಾರಕ ರೋಗಗಳನ್ನ ನಾವು ತಡೆಗಟ್ಬೋದು. ಇದನ್ನು ತಿಳಿಸ್ಕೊಡಲು ಇವತ್ತು ಸಿಸ್ಟರ್ ಬಂದಿದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ನಮ್ಮೊಂದಿಗೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅವರಿದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಹೆಸರು ರುಕ್ಮಿಣಿ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ. ಬಾಗೇಶ್ವರ PACಯಲ್ಲಿ ಪ್ರಾಥಮಿಕ ಬಾಗೇಶ್ವರ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಉಪಕೇಂದ್ರ ಚಿಟ್ನಳ್ಳಿ, ಹೊಸೂರು. ಮೇಡಮ್, ನಾವು ಇವಾಗ ಲಸಿಕೆನ ಹಾಕ್ತೀವಲ್ಲ, ಆ ಲಸಿಕೆ ಹಾಕೋದ್ರಿಂದ ಏನು ಉಪಯೋಗ ಏನಂದರೆ ಹುಟ್ಟಿದ ತಕ್ಷಣವೇ BCG ಇಂಜೆಕ್ಷನ್ ಹಾಕಬೇಕು. BCG ಬಾಲ ಕ್ಷಯ ಬರದಂಗೆ ತಡೆಗಟ್ಟಕ್ಕೆ BCG ಹಾಕ್ತೀವಿ. ಮಗು 1.5 ತಿಂಗಳಾಗಿದ್ದ ತಕ್ಷಣ DPT, ಪೋಲಿಯೋ, ಹೆಪಟೈಟಿಸ್ B 3 ಹಾಕ್ತೀವಿ. ಒಂದೇ ಸರಿ ಹಾಕ್ತೀವಿ. DPT ಹಾಕೋ ಉದ್ದೇಶ ನಾಯಿ ಕೆಮ್ಮು ಬರೋದ ಹಾಗೆ, ಪೋಲಿಯೋ ಇನ್ನು ಕಾಲು ಸೆಳೆತ ಇದಾಗದ ಹಾಗೆ, ಮತ್ತು ಹೆಪಟೈಟಿಸ್ B ಜಾಂಡೀಸ್ ಬರೋದ ಹಾಗೆ. ಸರಿ ಮೇಡಮ್. ಮತ್ತು 9 ತಿಂಗಳಿಗೆ ಇದು 3 ಹಾಕ್ತೀವಿ. 1.5 ತಿಂಗಳಿಗೆ, 2.5 ತಿಂಗಳಿಗೆ, 3 ತಿಂಗಳಿಗೆ 3 ಇಂಜೆಕ್ಷನ್ ಈ ರೀತಿ ಹಾಕಿಸ್ಬೇಕು. ಆಮೇಲೆ ಮಗುಗೆ 9 ತಿಂಗಳಾಗಿರುವಾಗ ದಡರ ಇಂಜೆಕ್ಷನ್ ಹಾಕ್ಸ್ತೀವಿ. ಅದು ದಡರ ಬರದಾಗೆ ಹಾಕ್ತೀವಿ. ಮತ್ತು ಮಗುಗೆ 1.5 ವರ್ಷಕ್ಕೆ DPT ಬೂಸ್ಟ್ರು ಅಂತ ಹಾಕ್ತೀವಿ. DPT ಪೋಲಿಯೋ ಬೂಸ್ಟ್ರು ಅಂತ, ಅದು 1.5 ವರ್ಷಕ್ಕೆ ಹಾಕ್ತೀವಿ. ಅದೇನಕ್ಕೆ ಹಾಕ್ತೀರಾ ಮೇಡಮ್? ಅದೇ ನಾಯಿ ಕೆಮ್ಮು ಮತ್ತು ಈ ಪೋಲಿಯೋ ಅಟ್ಯಾಕ್ ಆಗೋದಾಗೆ. ಅದು ಇರುಳುಗುಡತನ, ವಿಟಮಿನ್ A ಬ್ಲೈಂಡ್ನೆಸ್. ವಿಟಮಿನ್ ಹಾಕುವ ಉದ್ದೇಶ ರಾತ್ರಿ ಕುರುಡು ಕಣ್ಣು ಆಗಬಾರ್ದು, ನೈಟ್ ಬ್ಲೈಂಡ್ನೆಸ್ ಬರೋದ ಹಾಗೆ ತಡೆಗಟ್ಟಕ್ಕೆ 9 ತಿಂಗಳಿಂದ ಹಿಡಿದು 5 ವರ್ಷ ತನಕ 6 ತಿಂಗಳಿಗೆ ಒಂದ್ಸರಿ ಹಾಕ್ಬೇಕು ಅದನ್ನು. ಎ ಅನ್ನಂಗನ. ಮೇಡಮರೇ, ಈಗ ಲಸಿಕೆನ ಹಾಕಲಿಲ್ಲ ಅಂತಂದರೆ ಏನು ಅನಾನುಕೂಲ ಆಗತ್ತೆ? ಇದು ಹಾಕುವ ಉದ್ದೇಶ ಏನಂದರೆ, BCG ಇಂಜೆಕ್ಷನು ಹಾಕಿಲ್ಲ ಅಂದರೆ ಬಾಲಕ್ಷಯ ಬರುತ್ತೆ ಮಗುಗೆ. DPT ಹಾಕಲಿಲ್ಲ ಅಂದರೆ ನಾಯಿ ಕೆಮ್ಮು ಬರುತ್ತೆ. ಪೋಲಿಯೋ ಹಾಕಿಲ್ಲ ಅಂದರೆ ಪೋಲಿಯೋ ಕಾಯಿಲೆ ಮಗುಗೆ ಬರುತ್ತೆ. ಆಮೇಲೆ ದಡರ ಇಂಜೆಕ್ಷನ್ ಹಾಕಲಿಲ್ಲ ಅಂದರೆ ದಡಾರ ಬರುತ್ತೆ. ಮತ್ತು ಧನುರ್ವಾಯಿ ಇದಾಗುತ್ತೆ. DPT ಬೂಸ್ಟ್ರು ಹಾಕಿಸ್ಬೇಕು. ಇವೆಲ್ಲ ಹಾಕಿದ್ರೇ ಆ ಮಗುಗೆ 6 ಮಾರಕ ರೋಗ ಚಿಕಿತ್ಸೆ ಇದು ಮಾಡಬೇಕು, ಚುಚ್ಚುಮದ್ದು ಹಾಕಬೇಕಾಗುತ್ತೆ. ಈ ರೀತಿ ಇವೆಲ್ಲ ಇಂಜೆಕ್ಷನ್ ಹಾಕೋದರಿಂದ 6 ಮಾರಕ ರೋಗಗಳನ್ನ ತಡೆಗಟ್ಟಬಹುದು. ಮೊದಲ ಹಂತದಲ್ಲೇ ತಡೆಗಟ್ಟಬಹುದು. ನಮಗೆ ಇಷ್ಟ ತನಕ ಯಾವ್ಯಾವ ಸಮಯಕ್ಕೆ ಯಾವ ಚುಚ್ಚುಮದ್ದನ್ನ ಹಾಕಬೇಕು ಅನ್ನೋದನ್ನು ಸರಳವಾಗಿ, ಸುಲಭವಾಗಿ, ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಸಿಸ್ಟರ್. ಅವ್ರಿಗೆ ಡಿಜಿಟಲ್ ಗ್ರೀನ್ ಮತ್ತು ಬಯಸ್ ಸಂಸ್ಥೆಯ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದನ ಹೇಳ್ತಾ ಇದ್ದೀನಿ. ನಾನು ಕಳೆದ 1.5 ವರ್ಷದಿಂದ ಆಶಾ ಕಾರ್ಯಕರ್ತೆಯಾಗಿ ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ. ಈ ಲಸಿಕೆಯನ್ನು ಹಾಕ್ಸ್ಕೊಳ್ಳೋದಕ್ಕೆ ಯಾವ್ಯಾವ ಊರಿನಲ್ಲಿ ಇದೆ ಅಂತಂದರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಲಸಿಕೆನ ಹಾಕಿಸ್ಬೋದು. ಪ್ರತಿ ಗುರುವಾರ ಲಸಿಕೆನ ಹಾಕಿಸ್ಬೋದು. ಮತ್ತು ಸಬ್ ಸೆಂಟರ್ಗಳಂದರೆ ಉಪಕೇಂದ್ರಗಳಲ್ಲಿ, ಅಂದರೆ ಹಪ್ಪೇನಹಳ್ಳಿ, ನಮಗೆ ಇವಾಗ ಜಾಡಘಟ್ಟಾದವ್ರಿಗೆ ಉಪಕೇಂದ್ರ ಚಿಟ್ನಳ್ಳಿ, ಹೊಸೂರು, ಅಲ್ಲಿ ಮೊದಲನೇ ತಿಂಗಳಲ್ಲಿ ಮೊದಲನೇ ಗುರುವಾರ ದಿವಸ ಅಲ್ಲಿ ಹಾಕ್ತಾರೆ. ಮತ್ತು ಹಪ್ಪೇನಹಳ್ಳಿನಲ್ಲಿ 2ನೇ ಗುರುವಾರ ನಮಗೆ ಲಸಿಕೆನ ಹಾಕ್ತಾರೆ. ಹೀಗೆ ಗುರುವಾರ ದಿವಸ ನಾವು ಸಬ್ ಸೆಂಟರ್ಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಎಲ್ಲ ಆಸ್ಪತ್ರೆಗಳಲ್ಲೂ ಫ್ರೀಯಾಗಿ ಈ ಲಸಿಕೆಯನ್ನು ಉಚಿತವಾಗಿ ನಮಗೆ ಹಾಕ್ತಾರೆ. ಅದಕ್ಕೆ ಎಲ್ಲರೂ ದಯಮಾಡಿ ಎಲ್ಲ ಮಕ್ಕಳಿಗೂ ಯಾವ ಲಸಿಕೆಯನ್ನು ಬಿಡದ ಹಾಗೆ
6 ಮಾರಕ ರೋಗಗಳನ್ನ ತಡೆಗಟ್ಟಲು 6 ಲಸಿಕೆಗಳನ್ನು ನೀವು ದಯಮಾಡಿ ಹಾಕಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಅಮ್ಮ ಪೋಲಿಯೋ ಲಸಿಕೆನ ಹಾಕ್ಸಿರ್ಲಿಲ್ಲ, ಅದಕ್ಕೆ ಹಿಂಗಾಯ್ತು. ಎಲ್ಲ ಮಕ್ಕಳಿಗೂ ನಂತರ ಕಾಲು ಹಿಂಗೆ ಆಗಬಾರ್ದು ಅಂದರೆ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಬೇಕು.